ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅತಿ ದೊಡ್ಡ ಹೋರಾಟಕ್ಕೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸಾಕ್ಷಿ ಆಗ್ತಾ ಇದೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಲಗೈ ಸಮುದಾಯದವರು ಹಿಂದೆಂದೂ ಮಾಡದೇ ಇರೋ ರೀತಿಯಲ್ಲಿ ಅತಿ ದೊಡ್ಡ ಹೋರಾಟಕ್ಕೆ ಇವತ್ತು ಸಿದ್ಧರಾಗ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸುವಂತಹ ಬಲಗೈ ಸಮುದಾಯದವರು ಈ ಹೋರಾಟದಲ್ಲಿ ಭಾಗಿಯಾಗುವ ಮೂಲಕ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂತಹ ವರದಿಯನ್ನ ಯಾವುದೇ ಕಾರಣಕ್ಕೂ ಇಂಪ್ಲಿಮೆಂಟ್ ಮಾಡಬಾರದು, ಅದು ಅವೈಜ್ಞಾನಿಕವಾಗಿದೆ, ಅಪೂರ್ಣವಾಗಿದೆ, ಸರಿಯಾಗಿ ಸಮೀಕ್ಷೆಗಳಾಗಿಲ್ಲ, ನಮ್ಮ ಸಮುದಾಯಕ್ಕೆ ಅತಿ ದೊಡ್ಡ ಅನ್ಯಾಯ ಆಗುವಂತಹ ವರದಿ ಆಗಿರೋದ್ರಿಂದ ಅದನ್ನ ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರದು ಅಂತ ಅತಿ ದೊಡ್ಡ ಹೋರಾಟಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಬಲಗೈ ಸಮುದಾಯದಿಂದ ಬೃಹತ್ ಹೋರಾಟ ಅಂತೆ. ಇವತ್ತು ಇತಿಹಾಸ ನಿರ್ಮಾಣ ಮಾಡಲಿದ್ದಾರೆ ಬಲಗೈ ಸಮುದಾಯದ ನಾಯಕರು. ಇದೇ ಮೊದಲ ಬಾರಿಗೆ, ಹಿಂದೆಂದೂ ಕೂಡ ಈ ರೀತಿ ಹೋರಾಟಗಳು ಆಗಿರಲಿಲ್ಲ. ಮೊದಲ ಬಾರಿ ಅತಿ ದೊಡ್ಡ ಹೋರಾಟಕ್ಕೆ ಸಿದ್ಧತೆಗಳಾಗ್ತಾ ಇದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯ ವಿರೋಧ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಅತಿ ದೊಡ್ಡ ಹೋರಾಟಕ್ಕೆ ಸಿದ್ಧತೆಗಳಾಗ್ತಾ ಇದೆ. ನಾಗಮೋಹನ್ ದಾಸ್ ವರದಿ ವಿರುದ್ಧ ಬೀದಿಗಿಳ್ತಾ ಇರೋದು ಬಲಗೈ ಸಮುದಾಯ. ಫ್ರೀಡಂ ಪಾರ್ಕ್ನಲ್ಲಿ ಸರಿಸುಮಾರು ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಲಿದ್ದಾರೆ ಬಲಗೈ ಸಮುದಾಯದ ಜನ. ಇವತ್ತು ಬೆಂಗಳೂರಿನಲ್ಲಿ ನೀಲಿ ಬಾವುಟಗಳದ್ದೇ ಆರ್ಭಟ ಜಾಸ್ತಿ ಆಗಲಿದೆ ಅಂತೆ. ಒಳ ಮೀಸಲಾತಿ ವರದಿ ತಿರಸ್ಕಾರ ಮಾಡುವುದಕ್ಕೆ ಆಗ್ರಹಿಸಿ ಇವತ್ತು ಬೃಹತ್ ಹೋರಾಟಕ್ಕೆ ಸಜ್ಜಾಗ್ತಾ ಇರೋದು. ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಲಕ್ಷಾಂತರ ಬಲಗೈ ಸಮುದಾಯದವರು ಆಗಮಿಸುವ ನಿರೀಕ್ಷೆ ಇದೆಯಂತೆ. ನಿರೀಕ್ಷೆ ಮೀರಿ ಜನ ಸೇರುವ ಸಾಧ್ಯತೆ ಇದೆ ಇವತ್ತು ಹೋರಾಟದಲ್ಲಿ. ಅಲ್ಲಿಗೆ ಸರ್ಕಾರಕ್ಕೆ ನೇರವಾದಂತಹ ಎಚ್ಚರಿಕೆ, ಸರ್ಕಾರಕ್ಕೆ ನೇರವಾದಂತಹ ಬಿಸಿ ತಾಕಿಸೋದಕ್ಕೆ ಬಲಗೈ ಸಮುದಾಯ ಸಜ್ಜಾಗ್ತಾ ಇದೆ. ಕ್ಯಾರ್ ಸರ್ಕಲ್, ವಿಧಾನಸೌಧ, ಫ್ರೀಡಂ ಪಾರ್ಕ್ ಸುತ್ತಮುತ್ತ ಇವತ್ತು ಟ್ರಾಫಿಕ್ ಜಾಮ್ ಆಗೋದು ಕೂಡ ಗ್ಯಾರಂಟಿ ಅಂತೆ. ಆಲ್ರೆಡಿ ಬಲಗೈ ಸಮುದಾಯದ ನಾಯಕರುಗಳು ಆಗಮಿಸ್ತಾ ಇರುವಂತಹ ದೃಶ್ಯ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ.
ರಾಜ್ಯದ ಮೂಲೆ ಮೂಲೆಯಿಂದ ಜನ ಆಗಮಿಸ್ತಾ ಇದ್ದಾರೆ. ಈ ಹಿಂದೆ ಹೋರಾಟಗಳಾಯ್ತು, ವಿರೋಧ ಆಯ್ತು, ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಬೇರೆ ಕೊಟ್ಟಿದ್ದಾರೆ. ಬಲಗೈ ಸಮುದಾಯದ ನಾಯಕರು ಯಾವುದೇ ಕಾರಣಕ್ಕೂ ಈ ವರದಿಯನ್ನು ಜಾರಿ ಮಾಡಬೇಡಿ, ನಮ್ಮ ಸಮುದಾಯಕ್ಕೆ ಅತಿ ದೊಡ್ಡ ಅನ್ಯಾಯ ಆಗುವಂತ ಅಂಶಗಳು ವರದಿಯಲ್ಲಿದೆ, ಹಂಗಾಗಿ ಮತ್ತೊಮ್ಮೆ ಮರು ಸರ್ವೆ ಮಾಡಬೇಕು, ಮರು ಸರ್ವೆ ಮಾಡೋ ಮೂಲಕ ಇದನ್ನ ವೈಜ್ಞಾನಿಕವಾಗಿ ನಡೆಸಿ ಸರಿಯಾದ ಅಂಕಿ ಅಂಶವನ್ನ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಬಲಗೈ ಸಮುದಾಯದವರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಈ ಹಿಂದೆ ಮನವಿ ಕೊಟ್ಟಿದ್ದಾಯ್ತು, ಹೋರಾಟಗಳಾಯ್ತು, ಬಟ್ ಇದ್ಯಾವುದಕ್ಕೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನೋ ಕಾರಣಕ್ಕೇನೆ ಇವತ್ತು ಅತಿ ದೊಡ್ಡ ಹೋರಾಟದ ಮೂಲಕ, ಶಕ್ತಿ ಪ್ರದರ್ಶನದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಓಡಾಡೋರು, ಬೆಂಗಳೂರಿನ ಜನ ಸ್ವಲ್ಪ ಮಾರ್ಗ ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನ್ಸುತ್ತೆ. ಅಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸುವ ನಿರೀಕ್ಷೆಯಂತೆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಆಗಮಿಸ್ತಾ ಇದ್ದಾರೆ. ಸರಿಯಾಗಿ 11 ಗಂಟೆಗೆ ಇವತ್ತು ಈ ಹೋರಾಟ ಪ್ರಾರಂಭ ಆಗಲಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪ್ರಮುಖವಾಗಿ ಅವರ ಡಿಮ್ಯಾಂಡ್ಗಳು ಇರೋದೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ತಿರಸ್ಕಾರ ಆಗಬೇಕು. ಕಾರಣ ಇದು ವೈಜ್ಞಾನಿಕವಾಗಿ ನಡೆದಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ, ಸರಿಯಾದ ಅಂಶಗಳನ್ನ ನಾಗಮೋಹನ್ ದಾಸ್ ಅವರು ವರದಿಯಲ್ಲಿ ಉಲ್ಲೇಖ ಮಾಡಿಲ್ಲ, ಸರಿಯಾಗಿ ಸಮೀಕ್ಷೆಯೇ ಆಗಲಿಲ್ಲ, ಕೆಲ ಕುಟುಂಬಗಳನ್ನ ತಲುಪುವಲ್ಲೂ ಕೂಡ ಈ ಸಮೀಕ್ಷೆ ಮಾಡಿದಂತ ಸಿಬ್ಬಂದಿ ವಿಫಲರಾಗಿದ್ದಾರೆ. ಹಾಗಾಗಿ ಇದನ್ನ ಜಾರಿ ಮಾಡಬಾರದು ಅನ್ನೋ ಕಾರಣಕ್ಕೆ ಬಲಗೈ ಸಮುದಾಯದವರು ವಿರೋಧ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಗಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ. ಸಂಗಮೇಶ್, ಎಷ್ಟೊತ್ತಿಗೆ ಪ್ರಾರಂಭ ಹೋರಾಟ, ಪ್ರಮುಖ ಬೇಡಿಕೆಗಳೇನು, ಎಷ್ಟು ಜನ ಬರೋ ನಿರೀಕ್ಷೆ ಇದೆ, ಸದ್ಯ ವಾಸ್ತವ ಪರಿಸ್ಥಿತಿನ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಸದ್ಯ ಶ್ರುತಿ, ನಾನು ಫ್ರೀಡಂ ಪಾರ್ಕ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿದ್ದೇನೆ. ಇಲ್ಲಿ ಏನು ಬಲಗೈ ಸಮುದಾಯದ ಒಕ್ಕೂಟವು ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ರೆಡಿಯಾಗಿದೆ ಅಂತ ಹೇಳ್ಬೋದು. ಸದ್ಯ ಫ್ರೀಡಂ ಪಾರ್ಕ್ನಲ್ಲಿ ಇದ್ದಿದ್ದು ಮುಂಜಾನೆ 11 ಗಂಟೆಗೆ 11 ಗಂಟೆಯಿಂದ ಪ್ರತಿಭಟನೆಯನ್ನ ಪ್ರಾರಂಭವಾಗಲಿದೆ. ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಭಾಗಿಯಾಗುವ ಸಾಧ್ಯತೆ, ಈಗಾಗಲೇ ಸಾವಿರಾರು ಜನರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಲು ಬಂದಿದ್ದಾರೆ. ಪ್ರಮುಖವಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆ ವರದಿಯನ್ನ ಅವೈಜ್ಞಾನಿಕವಾಗಿದೆ, ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು, ಇದು ಅವೈಜ್ಞಾನಿಕವಾಗಿರುವುದರಿಂದ ಅನ್ಯಾಯವಾಗ್ತಾ ಇದೆ ಅಂತ ಇವರ ಬೇಡಿಕೆ ಆಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಇದನ್ನ ಜಾರಿಗೆ ತರಬಾರದು. ಈಗಾಗಲೇ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಸೆಷನ್ಸ್ ನಡೀತಾ ಇದೆ. ಈ ಸೆಷನ್ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಸಮುದಾಯಗಳು ರೆಡಿಯಾಗಿವೆ. ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಈ ಬಾರಿ ಇಂತಹ ಸಂದರ್ಭದಲ್ಲೇ ಬಲಗೈ ಸಮುದಾಯದ ಒಕ್ಕೂಟವು ಒಂದೇ ವೇದಿಕೆಯಲ್ಲಿ ಜಮಾಯಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಯಾವುದೇ ಕಾರಣಕ್ಕೂ ಈ ನ್ಯಾಯಮೂರ್ತಿಯವರ ನಾಗಮೋಹನ್ ದಾಸ್ ಅವರು ಏನು ಕೊಟ್ಟಿದ್ದಾರೆ ವರದಿ ಜಾರಿಗೆ ತರಬಾರದು ಅನ್ನೋದು ಸಾವಿರಾರು ಜನರು ಇಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಸದ್ಯ ಮಾತನಾಡಿಸ್ತೀನಿ. ಸರ್, ಯಾವ ಊರಿಂದ ಬಂದಿದ್ದೀರಿ ಪ್ರತಿಭಟನೆ ಭಾಗಿಯಾಗಲು, ಮತ್ತೆ ಏನ್ ಬೇಡಿಕೆ ಇದೆ ಸರ್ ನಿಮ್ದು? ನಾವು ಜನ ಅಲ್ಲಿಂದ ಬಂದಿದ್ದೀವಿ ಸರ್. ನಮ್ಮ ಬೇಡಿಕೆ ಏನಿಲ್ಲ, ನಾಗಮೋಹನ್ ದಾಸ್ ಅವರು ಮಾಡಿರುವಂತಹ ಈ ವರದಿ ನೋಡಿದರೆ ನಮಗೆ ಅನ್ಯಾಯ ಆಗ್ತಾ ಇದೆ ಸರ್. ಯಾವ ಕಾರಣ ಅಂತ ಅಂದ್ರೆ, ಮೊನ್ನೆ ನಾವು ನೋಡಿದೀವಿ 576 ಉದ್ಯೋಗದಲ್ಲಿ ಎ ಗಾಡಿಗಳು 71 ಇದೆ, ನಮಗೆ ಬರೀ ಕೇವಲ 14 ಬಂದಿದೆ. ಈ ತರ ಆದ್ರೆ ಮುಂದೆ ಆಗಂತ ನಮ್ಮ ಸಮುದಾಯಗಳಿಗೆ ಏನ್ ನ್ಯಾಯ ಸಿಗ್ತದೆ? ಇದು ಮಾಡಿರೋಂತ ವರದಿ ಏನಾದ್ರೆ ಹಿಂದೆ ಇರೋಂತದ್ರೆ ಎಲ್ಲರಿಗೂ ಸಮಾನತೆ ಇತ್ತು. ಇಲ್ಲ, ನಾಗಮೋಹನ್ ದಾಸ್ ಅವರು ಮಾಡಿರೋಂತ ವರದಿ ಇದ್ರೆ ಅದು ಎಲ್ಲರಿಗೂ ಸಮನಾಗಿ ಮಾಡ್ಲಿ, ನಮಗೇನು ಅಭ್ಯಂತರ ಇಲ್ಲ, ಅವ್ರ ಬಗ್ಗೆ ನಮಗೇನು ಎಲ್ಲರಿಗೂ ಸಮಾನ ಇರಲಿ. ಆದ್ರೆ ಏನಾಗ್ತಾ ಇದೆ ಅಂದ್ರೆ ಈ ತರ ವರದಿ ಮಾಡೋದ್ರಿಂದ ಏನಾಗ್ತದೆ, ನಮಗೆ ಅನ್ಯಾಯ ಆಗ್ತಾ ಇದೆ. ಅಂದ ಕಾರಣಕ್ಕೋಸ್ಕರ ಯಾವ ಜಿಲ್ಲೆಯಿಂದ ಬಂದಿದ್ದೀರಿ, ಏನೇನು ಬೇಡಿಕೆ ಇದೆ ಸರ್ ನಿಮ್ದು? ಸರ್, ವಿಜಯನಗರ ಡಿಸ್ಟಿಕ್ ಇಂದ ಬೆಳ್ಳೆಕಟ್ಟೆ ಗ್ರಾಮದಿಂದ ಬಂದಿದ್ದೀವಿ. ನಮಗೆ ಎಸ್ಸಿ ಮೀಸಲಾತಿ ಹಳೆ ಪದ್ಧತಿಯನ್ನೇ ಜಾರಿಗೊಳಿಸಿದ್ರೆ ನಮಗೆಲ್ಲಾ ಮಕ್ಕಳಿಗೆ ಎಲ್ಲಾ ಸಮುದಾಯಗಳಿಗೂ ಒಳ್ಳೇದಾಗುತ್ತೆ. ಈಗ ನಾಗಮೋಹನ್ ದಾಸ್ ಮಾಡ್ತಿರ್ತಕ್ಕಂಥದ್ದು ಒಂದು ಜಾತಿಗೆ ಮಾತ್ರ ಸೀಮಿತವಾಗಿ ಮಾಡಿದಾರೆ. ಆ ಆದೇಶವನ್ನು ರದ್ದುಪಡಿಸಿ ಹಳೆ ಮೀಸಲಾತಿಯನ್ನೇ ಜಾರಿಗೊಳಿಸ್ರಿ. ನಮ್ದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿಂದ ಮಂಜುನಾಥ್ ಅಂತ ಹೇಳಿ. ಈಗ ನಾವು ಈ ಹೋರಾಟದ ಮೂಲಕ ಸರ್ಕಾರಕ್ಕೆ ಎಚ್ಚರಿಸುವುದೇನೆಂದರೆ, ಯಾಕೆ ಅಂದ್ರೆ ಬಲಗೈ ಸಮುದಾಯಕ್ಕೆ ಅನ್ಯಾಯ ಅಂದ್ರೆ ತೀರಾ ಅನ್ಯಾಯ ಆಗಿರೋದ್ರಿಂದ ನಾವು ಅದನ್ನು ವಿರೋಧಿಸಿ ನಾವು ಈ ಪ್ರತಿಭಟನೆಯನ್ನು ಈ ಸೆಷನ್ ಅಲ್ಲಿ ಏನು 27ಕ್ಕೆ ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ವಿಶೇಷ ಸಂಪುಟ ಸೇರಿದ್ದಾರೆ. ಆ ಸಂಪುಟದಲ್ಲೇ ಈ ಒಳ ಮೀಸಲಾತಿಯನ್ನ ಸರಿಸಮಾನವಾಗಿ ಹಂಚಿ ನಮಗೆ ನ್ಯಾಯ ದೊರಕಿಸಬೇಕೆಂದು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ಸರ್ಕಾರಕ್ಕೆ. ಇವಾಗ ನಿಮ್ಮ ಪ್ರತಿಭಟನೆಗೆ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಮುಂದಿನ ದಿನದಲ್ಲಿ ಯಾವ ಮಟ್ಟಿಗೆ ಹೋರಾಟ ಇರುತ್ತೆ ಸರ್? ಉಗ್ರವಾದ ಹೋರಾಟ ನಡೆಸ್ತೀವಿ ನಾವು.
ನಮ್ಮ ಎಲ್ಲ ಬಲಗಾಯಿ ಒಕ್ಕೂಟದ ವತಿಯಿಂದ ಉಗ್ರವಾದ ಹೋರಾಟಕ್ಕೆ ನಾವೇನು ಹಿಂಜರಿಯೋದಿಲ್ಲ, ಅದು ಮುಂದೆ ಮಾಡೇ ಮಾಡ್ತೀವಿ ನಾವು. ಮತ್ತೊಬ್ಬರಿದ್ದಾರೆ ಮಾತಾಡಿಸ್ತೀನಿ. ಸರ್, ಯಾವ ಜಿಲ್ಲೆಯಿಂದ ಬಂದಿದ್ದೀರಿ, ಏನೇನು ಬೇಡಿಕೆ ಇದೆ, ಮತ್ತೆ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಸರ್? ಸರ್, ನಮ್ಮ ಹೆಸರು ಸಿ ಎ ಚೆನ್ನಪ್ಪ ಅಂತ, ಬಳ್ಳಾರಿ ಜಿಲ್ಲಾ ಕಂಪ್ಲಿ ತಾಲೂಕು ಚಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷರು. ಸರ್, ವಿಷಯ ಏನಪ್ಪಾ ಅಂತಂದ್ರೆ ಇವ್ರು ಮಾಡ್ತಿರ್ತಕ್ಕಂಥ ತುಂಬಾ ಅನ್ಯಾಯ ಸರ್. ನಮಗೆ ತಾವು ನೋಡ್ಬೋದು ಸರ್ ನಮ್ಮ ಜನ ಹೆಂಗ ಅಂತೇಳಿ. ಆದ್ರೆ ನಾವು ಯಾರು ವಿರುದ್ಧ ಅಲ್ಲ, ನಮ್ಮ ನ್ಯಾಯಕ್ಕೋಸ್ಕರ ನಾವು ನ್ಯಾಯ ಸಿಗ್ಬೇಕಂತೇಳಿ ನಮ್ದು ಅಷ್ಟೇ. ನಾವು ಬೇರೆಯವ್ರಿಗೆ ಯಾರು ವಿರೋಧಿಗಳಲ್ಲ, ಯಾರ ಬಗ್ಗೆ ಮಾತಾಡೋದಿಲ್ಲ. ನಾವು ಅಂಬೇಡ್ಕರ್ ಮೊಮ್ಮಕ್ಕಳು, ಅಂಬೇಡ್ಕರ್ ರಕ್ತದಿಂದ ನಮ್ಮ ಹೋರಾಟನ, ನಮ್ಮ ಒಂದು ಬೇಡಿಕೆನ ನಾವು ಕೇಳ್ತಾ ಇದೀವಿ. ಹಂಗಾಗಿ ಈ ಸರ್ಕಾರ, ಈ ಮುಖ್ಯಮಂತ್ರಿ ಎಚ್ಚೆತ್ಕೊಳ್ಳೋದಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಅವ್ರ ಮುತ್ತಿಗೆ ಹಾಕೋದು ಮಾತ್ರ ಗ್ಯಾರಂಟಿ. ಜೈ ಭೀಮ್, ಹೇಳಿ ಜೈ ಸರ್. ಚಲವಾದಿ, ಹೇಳಿ ಜೈ ಸರ್. ಚಲವಾದಿ, ಜೈ ಚಲವಾದಿ, ಜೈ ಚಲವಾದಿ, ಜೈ ಚಲವಾದಿ. ಜೈ ಭೀಮ್. ನಾವು ಬೀದರ್ ಜಿಲ್ಲೆಯಿಂದ ಬಂದಿದ್ದೆವು, ಹುಮನಾಬಾದ್ ತಾಲೂಕ. ಇದಕ್ಕೇನಪ್ಪಾ ಅಂತಂದ್ರ ಹೋರಾಟಕ್ಕೇನಪ್ಪಾ ಅಂತಂದ್ರೆ ನಮ್ದೇನಪ್ಪಾ ಅಂದ್ರೆ ತುಂಬಾ ಸಂಪೂರ್ಣ ಅದ. ಇವ್ರೇನಪ್ಪಾ ಅಂದ್ರೆ ವರದಿ ತಪ್ಪ ಕಳ್ಸ್ಯಾರ. ವರದಿ ತಪ್ಪ ಕಳ್ಸಿ ನಮಗ್ ಅನ್ಯಾಯ ಮಾಡಬೇಕು. ನಮ್ ದಲಿತ ಏನಪ್ಪಾ ಅಂತಂದ್ರೆ ಒಕ್ಕೂಟ ಸಮಿತಿ ಏನಪ್ಪಾ ಅಂದ್ರೆ ನಮ್ದು ಜನಸಂಖ್ಯೆ ಕಡಿಮೆ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಏನಪ್ಪಾ ಈ ರೀತಿ ಮಾಡ್ಯಾರ. ಅದಕ್ಕೇನಪ್ಪಾ ಅದ್ರ ವಿರೋಧ ಏನಪ್ಪಾ ಅಂದ್ರೆ ನಮ್ ಹೋರಾಟ ಅದ, ಕಡಿ ತಕ ಹೋರಾಟ ಅದ. ನಮಗಿದು ನಮಗ್ ನ್ಯಾಯ ಸಿಗಬೇಕು. ಮೊದಲಿನ ತರ ಏನಪ್ಪಾ ಅಂತಂದ್ರೆ ಏನಿರ್ತದ, ಮೊದಲಿತ್ತು ವರದಿ, ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ ಆಗತ್ತಾಗ ನಮ್ಗೆ ನ್ಯಾಯ ಸಿಗತ್ತಾಗ ನಮ್ ಹೋರಾಟ ಇದ್ದೇ ಇರ್ತದೆ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಖಡಕ್ಕಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಾವು. ಇದಾಗಿತ್ತು ಇಲ್ಲಿನ ಪ್ರತಿಭಟನಾಕಾರರು. ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಏನು ಪ್ರತಿಭಟನೆಯನ್ನ ಮಾಡಲು ಮುಂದಾಗಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಸರ್ಕಾರದಿಂದ ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ದೊರಕದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲು ಕೂಡ ತಯಾರಿ ನಡೆಸಿದ್ದೇವೆ. ಯಾವುದೇ ಕಾರಣಕ್ಕೂ ಈ ನ್ಯಾಯಮೂರ್ತಿಯವರ ಏನು ವರದಿಯನ್ನ ಸಲ್ಲಿಸಿದರೆ ಇದನ್ನ ಜಾರಿಗೆ ತರಬಾರದು ಅನ್ನೋದು ಇಲ್ಲಿನ ಒಂದು ಪ್ರತಿಭಟನಾಕಾರರ ಮಾತಾಗಿದೆ. ಶ್ರುತಿ. ಓಕೆ ಸಂಗಮೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ರಾಜ್ಯ ಬಲಗೈ ಸಮುದಾಯದ ಅಧ್ಯಕ್ಷರಾದಂತಹ ಜ್ಞಾನ ಪ್ರಕಾಶ ಸ್ವಾಮೀಜಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ. 11 ಗಂಟೆಗೆ ಅತಿ ದೊಡ್ಡ ಹೋರಾಟಕ್ಕೆ ಬೆಂಗಳೂರು ಸಾಕ್ಷಿ ಆಗ್ತಾ ಇದೆ. ಅದು ಕೂಡ ತಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಿದ್ದೀರಿ. ಏನ್ ಉದ್ದೇಶ, ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಳ್ತಿದ್ದೀರಿ ಅಂತ ಈ ಹೋರಾಟದ ಮೂಲಕ? ಸರ್ಕಾರಕ್ಕೆ ನಮ್ಮ ಮನವಿ ಇಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಶಿಷ್ಟ ಸಮುದಾಯಗಳು, ಶೋಷಿತ ಸಮುದಾಯಗಳು, ನೀವು ಒಗ್ಗಟ್ಟಾಗಿರ್ಬೇಕು, ನೀವೆಲ್ಲ ಒಂದು ಕಡೆ ಇರಬೇಕು, ನೀವು ಒಗ್ಗಟ್ಟಾದ್ರೆ ಉಳಿತೀರಿ, ವಿಭಜನೆ ಆದ್ರೆ ಸಾಯ್ತೀರಿ ಅಂತ ಹೇಳಿ ಅಂಬೇಡ್ಕರ್ ನಮ್ಗೆ ಸಂದೇಶ ಕೊಟ್ಟಿದ್ದಾರೆ. ಈ ಒಳ ಮೀಸಲಾತಿಯ ಮುಖಾಂತರವಾಗಿ ಪರಿಶಿಷ್ಟ 101 ಜಾತಿಯ ಒಗ್ಗಟ್ಟನ್ನ ಒಡೆದು ಇವ್ರನ್ನ ಚೂರು ಮಾಡ್ಬೇಕಂತಕ್ಕಂಥ ಷಡ್ಯಂತ್ರ ಈಗಾಗಲೇ ನಡೆದಿದೆ. ಒಳ ಮೀಸಲಾತಿಯು ಸಾಮಾಜಿಕ ನ್ಯಾಯದ ಪರಿಧಿಯಲ್ಲಿ ಸಂವಿಧಾನದ ಆಶಯಕ್ಕೆ ತಕ್ಕಂತೆ ಆಗಬೇಕು. ಯಾವುದೇ ಸಮುದಾಯವನ್ನ, ಅವರ ಜನಸಂಖ್ಯೆಯನ್ನ ಕುಗ್ಗಿಸ್ತಕ್ಕಂಥ ಕೆಲಸ ಆಗ್ಬಾರ್ದು. ಮತ್ತೆ ಎಂಪೆರಿಕಲ್ ಡಾಟಾವನ್ನ ಸುಪ್ರೀಂ ಕೋರ್ಟ್ ನ ನಿರ್ದೇಶನದಂತೆ ಎಂಪೆರಿಕಲ್ ಡಾಟಾವನ್ನ ಕರೆಕ್ಟ್ ಆಗಿ ಕಲೆಕ್ಟ್ ಮಾಡಬೇಕು. ಅದಲ್ಲದೆ ಸಮಾಂತರ ಜಾತಿಗಳನ್ನ ಒಟ್ಟುಗೂಡಿಸಿ ಅಂತ ಸುಪ್ರೀಂ ಕೋರ್ಟ್ ನ ತೀರ್ಪಿನಲ್ಲಿದೆ. ಆದ್ರೆ ಇವರು ಜಾತಿಗಳನ್ನೇ ಒಡೆದು 1, 3, 4 A, B, C ಅಂತ ಮಾಡ್ಬಿಟ್ಟಿದ್ದಾರೆ. ಹೀಗಾಗಿ ಇಂತಹ ಒಂದು ಅಪೂರ್ಣವಾದಂತ ಅನ್ಸೈಂಟಿಫಿಕ್ ಆಗಿರ್ತಕ್ಕಂತ ವರದಿಯನ್ನ ಹೇಗೆ ಸರ್ಕಾರ ಒಪ್ಕೊಳ್ಳುತ್ತೆ? ಹೇಗೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಆಶಯಗಳನ್ನ ಗೌರವಿಸ್ತಾರೆ? ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ತಪ್ಪಿ ಹೆಜ್ಜೆ ಇಡಬಾರದು. ಈ ಒಂದು ಇದನ್ನ ಗುರುಗಳೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ತಮ್ಮ ಬೇಡಿಕೆಗಳು ಗೊತ್ತಾಯ್ತು ನನಗೆ. ಸರ್ಕಾರಕ್ಕೆ ಹಲವಾರು ಬಾರಿ ಈ ವಿಚಾರಗಳನ್ನ ಮನವಿ ಮಾಡ್ಕೊಂಡಿದ್ದೀರಿ. ಬಟ್ ಅಟ್ ದ ಫಸ್ಟ್ ಟೈಮ್, ಮೊದಲ ಬಾರಿಗೆ ಹಿಂದೆಂದೂ ಕೂಡ ಇಂಥ ಹೋರಾಟಗಳು ಆಗಿದ್ದನ್ನ ನೋಡ್ಲಿಲ್ಲ ರಾಜ್ಯ ಅಂತ, ಅದು ಕೂಡ ಬಲಗೈ ಸಮುದಾಯದಿಂದ. ಇದ್ದಕ್ಕಿದ್ದಂತೆ ಇಷ್ಟು ಜನ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಒಟ್ಟಿಗೆ ಹಿಂಗ್ ಹೋರಾಟ ಮಾಡೋ ಪ್ಲಾನ್ ಆಗುತ್ತೆ ಅಂತ ಅಂದ್ರೆ ಅದು ನಿಮ್ಮ ನೇತೃತ್ವದಲ್ಲಿ ಹೆಂಗೆ ಅಂತ ಸಡನ್ ಆಗಿ ಯಾಕಿಂತದೊಂದು ಪ್ಲಾನ್ ರೂಪುಗೊಳ್ತು ಅಂತ? 27ನೇ ತಾರೀಕು ಕ್ಯಾಬಿನೆಟ್, ವಿಶೇಷ ಕ್ಯಾಬಿನೆಟ್ ಇದ್ರಿಂದ ಸರ್ಕಾರಕ್ಕೆ ಮಾಡು ಇಲ್ಲವೇ ಮಡಿ ಅಂತಕ್ಕಂತ ಒಂದು ಸಂದರ್ಭ ಒದಗಿ ಬಂದಿದೆ. ಹಾಗಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸಮುದಾಯಕ್ಕೆ ಸ್ಥಿತಿ ಬರದ ರೀತಿಯಲ್ಲಿ, ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯವಾಗದ ರೀತಿಯಲ್ಲಿ, ಯಾವುದೇ ಒಂದು ಸಮುದಾಯದ ಹಿತಾಸಕ್ತಿಯನ್ನ ಕಾಪಾಡೋದು, ಓಲೈಸ್ತಕ್ಕಂಥ ಕೆಲಸ ಮಾಡ್ಲಾರ್ದೇನೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯದ ಜನ ಇವತ್ತು ಬೆಂಗಳೂರು ಕಡೆಗೆ ಮುಖ ಮಾಡಿದ್ದಾರೆ ಮೇಡಮ್. ಓಕೆ ಗುರುಗಳೀಗ ನಾವು ನೋಡ್ದಂಗೆ ಬಲಗೈ ಸಮುದಾಯದಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಗ್ಗಟ್ಟಿತ್ತ, ಇಷ್ಟು ಒಗ್ಗಟ್ಟಾಗಿ ಹೋರಾಟ ಮಾಡ್ತಾರಂತ ಯಾರು ಕೂಡ ಅಂದಾಜು ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಈ ರೀತಿ ಒಗ್ಗಟ್ಟಿದ್ದಿದ್ರೆ ಈ ವರದಿ ಯಾವಾಗ ಸ್ವೀಕಾರ ಮಾಡಿದ್ರಲ್ಲ ಸಿಎಂ ಸಿದ್ದರಾಮಯ್ಯನವರು, ಆಗ ಒಗ್ಗಟ್ಟು ಪ್ರದರ್ಶನ ಆಗ್ಬಿಟ್ಟಿದ್ರೆ ಇಷ್ಟು ಮುಂದುವರಿತಾ ಇರ್ಲಿಲ್ಲ ಅಂತ. ಎನಿವೆ, ಈಗ ಅತಿ ದೊಡ್ಡ ಒಗ್ಗಟ್ಟು ಪ್ರದರ್ಶನ ತಮ್ಮ ನೇತೃತ್ವದಲ್ಲಿ ಆಗ್ತಾ ಇದೆ. ಹೆಂಗೆ ಪ್ಲಾನಿಂಗ್ಗಳು ಗುರುಗಳೇ, ಇವತ್ತಿನ ಹೋರಾಟ ಹೆಂಗಿರುತ್ತೆ ಅಂತ? ಅದೇ ಈಗ ಎಲ್ಲ 31 ಜಿಲ್ಲೆಯ ಎಲ್ಲ ನಮ್ಮ ಸಮುದಾಯದವರು ಬರ್ತಾ ಇದ್ದಾರೆ. ನಾವು ಮುಖ್ಯಮಂತ್ರಿ ಬರೋವರೆಗೂ ಈ ಒಂದು
ಫ್ರೀಡಂ ಪಾರ್ಕ್ ಜಾಗವನ್ನ ಖಾಲಿ ಮಾಡೋದಿಲ್ಲ. ಖಂಡಿತ ಮುಖ್ಯಮಂತ್ರಿ ನಮ್ಮ ಈ ಒಂದು ಸಭೆಗೆ ಬರಬೇಕು, ಅವರು ಭರವಸೆ ಕೊಡಬೇಕು. ಇಲ್ಲ, ನಾವು ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡ್ತೇವೆ, ಯಾವುದೇ ಸಮುದಾಯಕ್ಕೂ ಅನ್ಯಾಯ ಮಾಡೋದಿಲ್ಲ, ನಾವು ಯಾವುದೇ ತಾಂತ್ರಿಕ ದೋಷಗಳಿದ್ರೆ ನಾವು ಒಂದು ಕಮಿಟಿಯನ್ನ ಮಾಡಿ ಅದನ್ನ ಸರಿ ಮಾಡ್ತೇವೆ. ಮುಂದಿನ ದಿನಮಾನದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ತಪ್ಪು ಹೆಜ್ಜೆ ಇಡೋದಿಲ್ಲ. ಪ್ರಜಾಪ್ರಭುತ್ವದ ಆಶಯದಂತೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹಂಚಿಕೆ ಆಗ್ಬೇಕು ಅಂತಕ್ಕಂಥದ್ದನ್ನ ನಾನು ಪಾಲಿಸ್ತೀನಿ ಅಂತ ನಮ್ಮ ಮುಂದೆ ಹೇಳ್ಬೇಕು. ಆಗ ನಾವು ಇಲ್ಲಿಂದ ಹೋಗ್ತೇವೆ, ಎಲ್ಲ ಹೋಗೋದಿಲ್ಲ ಮೇಡಮ್. ಸೊ ಅಲ್ಲಿ ತನಕ ಫ್ರೀಡಂ ಪಾರ್ಕ್ ಅಲ್ಲೇ ಹೋರಾಟ ಇರುತ್ತೆ. ಅಲ್ಲ ಗುರುಗಳೇ, ಈಗ ರಾಜ್ಯದ ಮೂಲೆಯಿಂದ ಎಲ್ಲ ಜನ ಬರ್ತಾ ಇದ್ದಾರೆ. ಈಗ ತಾನೇ ನಾವು ಮಾಹಿತಿ ಪಡ್ಕೊಳ್ತಾ ಇದ್ವಿ, ತುಮಕೂರು ಭಾಗದಲ್ಲೆಲ್ಲ ಆಲ್ರೆಡಿ ಟ್ರಾಫಿಕ್ ಜಾಮ್ ಶುರುವಾಗಿದೆ ಅಂತ, ಅಷ್ಟರ ಮಟ್ಟಿಗೆ ಜನ ಬರ್ತಿದ್ದಾರೆ ಅಂತ. ಹೆಂಗ್ ಕರೆ ಕೊಟ್ರಿ, ಎಲ್ಲರನ್ನ ಒಗ್ಗೂಡಿಸುವ ಪ್ರಯತ್ನ ಹೆಂಗಾಯ್ತು, ಒಂದೇ ಕರೆಗೆ ಇಷ್ಟು ಜನ ಬರೋದಕ್ಕೆ ಹೆಂಗ್ ಸಾಧ್ಯ ಆಯ್ತು ಅಂತ. ಇಷ್ಟು ಜನ ಸೇರ್ಸೋದಿದೆಯಲ್ಲ, ಅದು ಸಾಮಾನ್ಯ ಅಲ್ಲ ಗುರುಗಳೇ, ಅದು ನಿಮ್ಮಿಂದ ಸಾಧ್ಯ ಆಗಿದೆ. ಹೆಂಗ್ ಕರೆ ಕೊಟ್ರಿ, ಹೆಂಗ್ ಅವ್ರನ್ನ ಮನವೊಲಿಸಿದ್ರಿ, ಹೆಂಗ್ ಈ ಒಗ್ಗಟ್ಟಾಗ್ತಾ ಇದೆ ಅಂತ. ಖಂಡಿತವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸ್ಫೂರ್ತಿಯಾಗಿದ್ದಾರೆ. ಬಾಬಾ ಸಾಹೇಬ್ ಹೆಸರೊಂದೇ ಸಾಕು, ಇಡೀ ವಿಶ್ವವೇ ಅಂಬೇಡ್ಕರ್ ಕಡೆ ಮುಖ ಮಾಡ್ತಿದೆ. ಇನ್ನು ಕರ್ನಾಟಕ ರಾಜ್ಯದ ಜನತೆ ಮುಖ ಮಾಡೋದು ಏನ್ ದೊಡ್ಡದು ಮೇಡಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಇಡೀ ಸಮಗ್ರ ನಮ್ಮ ಸಮುದಾಯವೇ ಒಂದು ಜನಸಾಗರವಾಗಿ ಬರ್ತಾ ಇದೆ ಮೇಡಮ್. ಈ ಕೆಲಸ ಮೊದಲೇ ಆಗಬೇಕಿತ್ತು ಅಂತ ಅನಿಸ್ತಾ ಗುರುಗಳೇ. ಎನಿವೆ, ನಿಮ್ಮ ನೇತೃತ್ವದಲ್ಲಿ ಆಗ್ತಾ ಇರೋದು ಮತ್ತೊಂದು ಹೆಮ್ಮೆ. ಇದು ಬಲಗೈ ಸಮುದಾಯದ ಪರವಾಗಿ ನಿಂತ್ಕೊಳ್ತಾ ಇದ್ರಿ, ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಧ್ವನಿ ಎತ್ತಿದ್ದೀರಿ. ಇದರಲ್ಲಿ ಯಶಸ್ವಿ ಆಗೋ ತನಕ ಹಿಂದೆ ಸರಿಯೋ ಮಾತಿಲ್ಲ ಅಂತಿದ್ದೀರಿ. ಒಂದ್ ನಂಬಿಕೆ ಇದೆಯಾ ಸರ್ಕಾರ ಇದಕ್ಕೆ ಸ್ಪಂದಿಸುತ್ತೆ, ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಸ್ಪಂದಿಸ್ತಾರೆ, ನಿಮ್ಮ ಮನವಿಗೆ ಒಪ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆಯಾ? ಸರ್ಕಾರದ ಅರ್ಕಾವಕ್ಕೆ ನಾವು ಮೇಡಮ್ ಅವರೇ, ಸರ್ಕಾರ ಬಂದಿರೋದೇ 135 ಸೀಟ್ಗಳನ್ನ ತಂದು ಕೊಟ್ಟಿರ್ತಕ್ಕಂಥದ್ದೇ 100ಕ್ಕೆ 100 ಈ ಬಲಗೈ ಸಮುದಾಯ. ಈ ಬಲಗೈ ಸಮುದಾಯವನ್ನ ಕಡೆಗಣಿಸಿದ್ರೆ ನಾಳೆಯಿಂದಲೇ ಸರ್ಕಾರ ಪತನ ಆಗುತ್ತೆ ಮೇಡಮ್. ಓಕೆ ಗುರುಗಳೇ, ಧನ್ಯವಾದಗಳು. ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ತಮಗೆ.